पूजा ಕಾರ್ಯಕ್ರಮವನ್ನು ಶಾಸ್ತ್ರಾಧಿಕಾರಿ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರು ಇದೀಗ ನಡೆಸುತ್ತಿದ್ದಾರೆ. ಹಾಗೆಯೇ ನಮ್ಮ ಪೂರ್ವಾಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಸರ್ ಅವರು ಇದೀಗ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಶ್ರೀವಂತ ರಜಪೂತ್ ಸರ್ ಅವರು ಪೂಜಾ ಕಾರ್ಯಕ್ರಮ ನಡೆಸುತ್ತಾರೆ. ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಲ್ಲಿಗೆ ಮಾಲಾರ್ಪಣೆ ಮಾಡಿದಂತಹ ಮಾನ್ಯ ಶಾಸಕರು ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರಿಗೆ, ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಸಮಸ್ತ ಅಂಬೇಡ್ಕರ್ ಅಭಿಮಾನ ಸಂಘಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಅಂಬೇಡ್ಕರ್ ವಾದಿಗಳಿಗೆ, ಅಂಬೇಡ್ಕರ್ ಸಂಘ ಸಂಸ್ಥೆಗಳಿಗೆ, ಕೆಜಿಎಫ್ನ ಸಮಸ್ತ ಅಂಬೇಡ್ಕರ್ ಅಭಿಮಾನಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ಶುಭ ಗಳಿಗೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಾವು ಲೋಕಾರ್ಪಣೆಯನ್ನ ಮಾಡಿದ್ದೀವಿ. ಬಹಳ ವರ್ಷಗಳ ಕನಸಾಗಿತ್ತು, ಪ್ರತಿಯೊಬ್ಬರ ಧ್ವನಿ ಆಗಿತ್ತು. ಅಂಬೇಡ್ಕರ್ ಅವರು ಯಾವ ಕಾರ್ಮಿಕರ ನೋವನ್ನ, ಕಣ್ಣೀರನ್ನ ಒರೆಸ್ಲಿಕ್ಕೆ ಕೆಜಿಎಫ್ಗೆ ಟ್ರೈನ್ ಮುಖಾಂತರ ಪಾದಾರ್ಪಣೆ ಮಾಡಿರ್ತಾರೆ, ಆ ಭೂಮಿ ಸ್ಪರ್ಶ ಮಾಡಿರ್ತಾರೆ ಕೆಜಿಎಫ್ ನೆಲವನ್ನ. ಇವತ್ತು ಧನ್ಯವಾಯ್ತು. ಯಾವ ಕಾರ್ಮಿಕರಿಗೆ ಧ್ವನಿ ಆಗ್ಬೇಕು, ಶಕ್ತಿ ಆಗ್ಬೇಕು, ಅವರ ನೋವಿಗೆ ಧ್ವನಿಗೂಡಿಸ್ಬೇಕು ಅಂತ ಅವರು he was a man of depressed class, labor class. ಅವರು ಅವ್ರ ಜೀವನದಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಮಾಡ್ತಾರೆ. 32 ಡಿಗ್ರೀಸ್ ನ ಓದ್ತಾರೆ, 32 ಡಿಗ್ರೀಸ್ ನ ಗ್ರಾಜುಯೇಟ್ ಮಾಡ್ತಾರೆ, 4 PhD ಅನ್ನ ಮಾಡ್ತಾರೆ. ಇಡೀ ಭಾರತ ದೇಶನ ಕಂಪೇರ್ ಮಾಡಿದ್ರೆ, ಬೇರೆ ಎಷ್ಟೋ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ವೆಲ್ ಎಜುಕೇಟೆಡ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ವೆಲ್ ಎಜುಕೇಟೆಡ್ ಪರ್ಸನಾಲಿಟಿ ಅಂಡ್ ಈಸ್ ದ ಮ್ಯಾನ್ ಆಫ್ ರಿಫಾರ್ಮರ್, ಸೋಷಿಯಲ್ ರಿಫಾರ್ಮರ್. ಯಾರು ಸೋಷಿಯಲ್ ರಿಫಾರ್ಮರ್ ಅಂತ ಹೇಳಲ್ಲ, ಆದ್ರೆ ಇವ್ರನ್ನ ಸೋಷಿಯಲ್ ರಿಫಾರ್ಮರ್ ಅಂತ ಹೇಳ್ತಾರೆ. ಈಸ್ ಅ ಮ್ಯಾನ್ ಆಫ್ ಡಿಪ್ರೆಸ್ಡ್ ಕ್ಲಾಸ್, ಲೇಬರ್ ಕ್ಲಾಸ್, ವೀಕರ್ ಸೆಕ್ಷನ್, ಬಿಲೋ ಪಾವರ್ಟಿ ಲೈನ್. ಅವರು ಪ್ರತಿಯೊಂದು ದಿನಾನು ತಪಸ್ ಮಾಡ್ತಾರೆ. ಇಡೀ ಭಾರತ ದೇಶದ ಉದ್ದಗಲಕ್ಕೂ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾರು ಶೋಷಿತ ವರ್ಗದವರಿದ್ದಾರೆ, ಯಾರು ದೀನದಲಿತರಿದ್ದಾರೆ, ಬಡವರಿದ್ದಾರೆ, ಅಸ್ಪೃಶ್ಯರಿದ್ದಾರೆ, ಅವ್ರನ್ನ ಎಲ್ಲಾರನ್ನೂ ಉದ್ಧಾರ ಮಾಡೋದಕ್ಕೋಸ್ಕರ ತನ್ನ ವಿದ್ಯೆಯನ್ನ, ಜ್ಞಾನವನ್ನ, ತಪಸ್ಸನ್ನ, ತ್ಯಾಗವನ್ನ ಮಾಡಿ ಇಡೀ ಜಗತ್ತಿಗೆ ಬೆಳಕಾಗಿ, ಜ್ಞಾನ ಜ್ಯೋತಿಯಾಗಿ ಬಿಂಬಿಸ್ತಾರೆ. ಇಡೀ ಜಗತ್ತಿಗೆ ಅವರು ಯಾವುದೇ ಒಂದು ಅಧಿಕಾರದ ಸ್ವಾರ್ಥ ಅಧಿಕಾರಕ್ಕೋಸ್ಕರ ಹೋರಾಟ ಯಾವತ್ತೂ ಮಾಡಲ್ಲ.
ಸ್ವಾರ್ಥ ಅಧಿಕಾರಕ್ಕೋಸ್ಕರ ಯಾವತ್ತೂ ಕೂಡ ಯಾವುದೇ ಒಂದು ಲಾಭಕ್ಕಾಗಿ ಹೋರಾಟವನ್ನ ಮಾಡಿಲ್ಲ. ಅವರು ಯಾವತ್ತೇ ಇದ್ರು ಬಡವರ ಧ್ವನಿಯಾಗಿ, ಕಾರ್ಮಿಕರ ಧ್ವನಿಯಾಗಿ, ಎಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ಧ್ವನಿಯಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಏನ್ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ನ ಬರಿಬೇಕಾದಾಗ ತುಂಬಾ ಸಮಯ ತಗೊಳುತ್ತೆ. ತುಂಬಾ ಸಮಯ ಯಾಕೆ ತಗೊಳುತ್ತೆ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಏನೆಲ್ಲ ಅವತ್ತಿನ ಕಾಲಕ್ಕೆ ಸಮಸ್ಯೆಗಳಿರುತ್ತೆ ಅದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ಬೇಕಾದಾಗ ಕಾನ್ಸ್ಟಿಟ್ಯೂಷನ್ ಪ್ರತಿ ಇಂಡಿವಿಜುವಲ್ಗೂ ಶಕ್ತಿ ಆಗ್ಬೇಕು ಅನ್ನುವಂಥದ್ದು ದೂರದೃಷ್ಟಿಯಾಗಿರುತ್ತೆ. ಏನು ಪ್ರತಿಯೊಬ್ಬ ಪ್ರಜೆನ ರಕ್ಷಣೆ ಮಾಡುವಂತ ಸಂವಿಧಾನವನ್ನ, ಪುಸ್ತಕವನ್ನ, ಭಗವದ್ಗೀತೆ ಅಷ್ಟು ಪವಿತ್ರವಾಗಿರುವಂತ ಕಾನ್ಸ್ಟಿಟ್ಯೂಷನ್ ಅನ್ನ ಅವರು ಬರಿಬೇಕು ಅಂತಂದ್ರೆ ಅವರು ತಪಸ್ಸನ್ನ ಮಾಡ್ಬೇಕಾಗತ್ತೆ. ಅವರ ಇಡೀ ಜೀವನವನ್ನ ಅಸ್ಪೃಶ್ಯರಿಗೋಸ್ಕರ, ಬಡವರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ಮಹಿಳೆಯರಿಗೋಸ್ಕರ, ವಿಶೇಷವಾಗಿ ಕಾರ್ಮಿಕರಿಗೋಸ್ಕರ ಮುಡುಪಾಗಿರ್ತಾರೆ. ಅವರ ವಿದ್ಯೆಯನ್ನ ಸಮರ್ಪಣೆ ಮಾಡ್ತಾರೆ. ಯಾವುದೇ ಒಂದು ಅಧಿಕಾರಕ್ಕಾಗ್ಲಿ, ಯಾವುದೇ ಒಂದು ಸ್ವಾರ್ಥ ಸಾಧನೆಗಾಗಿ ಅವರ ವಿದ್ಯೆಯನ್ನ ಒಂದೇ ಒಂದು ದಿನ ಸ್ವಾರ್ಥವಾಗಿ ಬಳಸ್ಕೊಳ್ಳಲ್ಲ. ಸದ್ಬಳಕೆ ಏನಾದ್ರೂ ಆಗಿದ್ರೆ ಇಡೀ ಜಗತ್ತನ್ನ ಉದ್ಧಾರ ಮಾಡ್ಲಿಕ್ಕೆ ಸದ್ಬಳಕೆಯನ್ನ ಮಾಡಿದ್ದಾರೆ. ಅಂಥ ಒಂದು ಮಹಾತ್ಮರನ್ನ ನಾವು ಇವತ್ತು ನಗರಸಭೆಯ ಮುಂಭಾಗದಲ್ಲಿ ಅವರ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಿದೀವಿ, ಅನಾವರಣ ಮಾಡಿದೀವಿ. ಅದಕ್ಕೆ ನೀವೆಲ್ಲ ಸಾಕ್ಷಿ ಆಗಿದ್ದೀರಾ. ಯಾವ KGF ನಗರದಲ್ಲಿ ಬೆಳಕಾಗ್ಬೇಕು, ಕಾರ್ಮಿಕರಿಗೆ ಶಕ್ತಿ ಆಗ್ಬೇಕು, ಸಂಘಟನೆಗಳ ಧ್ವನಿ ಆಗ್ಬೇಕು ಅಂತ ಅವರು ಎಂದೂ ಕೂಡ ಭಾಷಣದಲ್ಲಿ ಯಾರನ್ನ ಗೆಲ್ಲಲ್ಲ. ಅವರು ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೆ, ಅನ್ಯಾಯ ನಡೆಯುವಂತ ವ್ಯಕ್ತಿಗೆ ಧ್ವನಿಯಾಗಿ ನಿಲ್ಲಲಿಕ್ಕೆ, ಪ್ರತಿ ಹಂತದಲ್ಲೂ ಇಡೀ ದೇಶನ ಸುಭದ್ರವಾಗಿ ಕಟ್ಟಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ, ಪ್ರತಿಯೊಬ್ಬ ಸಂಘಟನೆಕಾರರಲ್ಲೂ ಅಂಬೇಡ್ಕರ್ ತತ್ವಗಳನ್ನ ಬೋಧಿಸುವವರ ಹತ್ರ ಮತ್ತೆ ಅವರನ್ನ ಪರಿಪಾಲನೆ ಮಾಡುವವರ ಹತ್ರ ಅವರು ಶಕ್ತಿಯಾಗಿ ನಿಲ್ಲುವಂತ ಪ್ರಯತ್ನ ಮಾಡ್ತಾರೆ. ಯಾವುದೇ ಒಂದು ವಿಚಾರಗಳನ್ನ ತಗೊಂಡೆ ಅಲ್ಲಿ ನಾವು ಅಂಬೇಡ್ಕರ್ ಅವರನ್ನ ಗುರುತಿಸಬಹುದು. ಸಮಾಜದ ಮುಖಿಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ಸೋಷಿಯಲ್ ರಿಫಾರ್ಮಿಸ್ಟ್ ಅಂತ ಕರೀತಾರೆ. ಸೋಷಿಯಲ್ ರಿಫಾರ್ಮಿಸ್ಟ್ ಅಂದ್ರೆ ಸಮಾನತೆ ಅಂತ. ಹಿಂದೆ ನಾವು ಕಾರ್ಮಿಕರಿಗೆ ಟೈಮಿಂಗ್ಸ್ ಇರಲ್ಲ, 12 ಅವರ್ಸ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಕಾರ್ಮಿಕ ವರ್ಗದವರು, ಲೇಬರ್ ಕ್ಲಾಸ್ ಅನ್ನೋರಿಗೆ 12 to 14 ಅವರ್ಸ್ ಇರುತ್ತೆ. ನಮ್ ದೇಶದಲ್ಲೇ ಅಲ್ಲ, ಬೇರೆ ದೇಶದಲ್ಲಿ. ಫಸ್ಟ್ ಮ್ಯಾಗ್ನಾ ಕಾರ್ಟಾ ಅನ್ನುವಂತ ಸಂವಿಧಾನನ ಫಾಲೋ ಮಾಡ್ತಾ ಇದ್ರು. ಬೇರೆ ಕಂಟ್ರೀಸ್ ಯಾವ್ದು ಮಾಡ್ತಾ ಇದ್ರು ಅಂದ್ರೆ, ಆಮೇಲೆ ಅಮೆರಿಕ ಆಗಿರ್ಲಿ, ಅದಕ್ಕಿಂತ ಮುಂಚೆ ಬೇರೆ ಕಂಟ್ರೀಸ್, ಅಮೆರಿಕನ್ ಕಂಟ್ರೀಸ್ ಜೊತೆಯಲ್ಲಿ ಬೇರೆ ಬೇರೆ ಕಂಟ್ರೀಸ್ 500 years, 600 years, 700 years ಬಿಫೋರ್ ಕಾನ್ಸ್ಟಿಟ್ಯೂಷನ್ ಮ್ಯಾಗ್ನಾ ಕಾರ್ಟಾ ಅಂತ ಒಂದು ಅವ್ರದೇ ಆದ ಪ್ರಿನ್ಸಿಪಲ್ಸ್, ಎಥಿಕ್ಸ್ ನ ಫಾಲೋ ಮಾಡ್ತಾ ಇದ್ರು. ಅದ್ರಲ್ಲಿ ಈಕ್ವಾಲಿಟಿ ಇರ್ಲಿಲ್ಲ, ಸೋಶಿಯಾಲಿಟಿ ಇರ್ಲಿಲ್ಲ, ಈಕ್ವಲ್ ರೆಪ್ರೆಸೆಂಟೇಷನ್ಸ್ ಇರ್ಲಿಲ್ಲ, ಈಕ್ವಲ್ ಪೇ ಇರ್ಲಿಲ್ಲ. ಇಂಥದನ್ನೆಲ್ಲ ಪದೇ ಪದೇ ಅವರ ವಿಚಾರಣೆ ಮಾಡಿ ಬೇರೆ ದೇಶದಲ್ಲಿ ಆಗಿರುವಂತ ಲೋಪದೋಷಗಳು, ಆಮೇಲೆ ಲೇಬರ್ ರೆವಲ್ಯೂಷನ್, ಏನಕ್ಕೆ ರೆವಲ್ಯೂಷನ್ಸ್ ಆಗ್ತಾ ಇತ್ತು ಬೇರೆ ಕಂಟ್ರಿಯಲ್ಲಿ, ಲೇಬರ್ ರೆವಲ್ಯೂಷನ್ಸ್ ಆಗಕ್ಕೆ ಏನ್ ಕಾರಣ, ಇಂಥದನ್ನೆಲ್ಲ ಬಹಳ ಸುದೀರ್ಘವಾಗಿರುವಂತ ಚರ್ಚೆ ಮಾಡಿ, ಅವರ ಅಧ್ಯಯನ ಮಾಡಿ, ಕೊನೆಗೆ ಭಾರತ ದೇಶಕ್ಕೆ ಪವಿತ್ರವಾಗಿರುವಂತ ಸಂವಿಧಾನವನ್ನ ಮಾಡ್ತಾರೆ. ಆ ಸಂವಿಧಾನ ಕಾನ್ಸ್ಟಿಟ್ಯೂಟ್ ಮಾಡುವಾಗ ಎಲ್ಲ ಸಮಾಜದ ಗಣ್ಯರು ಕೂಡ ಭಾಗವಹಿಸ್ತಾರೆ. ಎಲ್ಲ ಸಮಾಜದ ಗಣ್ಯರು ಪ್ರೋತ್ಸಾಹಿಸ್ತಾರೆ, ಗೌರವಿಸ್ತಾರೆ. ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಸಂವಿಧಾನ ಶಕ್ತಿ ಆಗತ್ತೆ, ಧ್ವನಿ ಆಗತ್ತೆ. ಅದಾದ್ಮೇಲೆ ಅವಕಾಶವನ್ನ ತಂದ್ಕೊಡುತ್ತೆ. ಭಾರತದ ಪ್ರತಿಯೊಂದು ಪ್ರಜೆಗೆ ಅವಕಾಶ ಏನಾದ್ರೂ ಕೊಡುತ್ತೆ, ಲಿಬರ್ಟಿ ಆಫ್ ರೈಟ್ಸ್ ಅಂತ ಏನಾದ್ರೂ ಕೊಡುತ್ತೆ ಅಂದ್ರೆ ಅದು ಸಂವಿಧಾನ ಮಾತ್ರ ಅನ್ನುವಂಥದ್ದನ್ನ ಪದೇ ಪದೇ ಎತ್ತಿ ತಿಳಿಯುವಂತ ಮಾಡುತ್ತೆ. KGF ಅಲ್ಲಿ ನಾವು ಏನೇ ಮಾಡಿದ್ರು ಅಂಬೇಡ್ಕರ್ ಅವರಿಗೆ ಸೇವೆ ಮಾಡಿರುವಂತದನ್ನ ಮಾತ್ರ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಸ್ವಾರ್ಥವಾದ ನಿಲುವು ಇಲ್ಲ ಅನ್ನುವಂತ ಸಂದೇಶವನ್ನ ನಾವು ಸಾರಬೇಕಾಗತ್ತೆ ಅಂತ ಹೇಳ್ತಾ 2 ವಿಚಾರಗಳು ಮಾತ್ರ ನಾನು ಇವತ್ತು ಬಂದಿರುವಂತವ್ರಿಗೆ ಹೇಳ್ತೀನಿ. ಕಾರ್ಮಿಕರಿಗೆ ಅವರಿಗೆ ವಿಶೇಷವಾಗಿರುವಂತಹ ಗೌರವ. Pure and clean. No compromise. Best quality. Family restaurant. 100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Peak.
For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira Bemmal Nagar, KGF. Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and second PC pass or fail.